ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ವಿವೇಕ್ ಈ ರೀತಿ ಮಣ್ಣಲ್ಲಿರುವಂಥದ್ದನ್ನ ಪಾಯಿಂಟೆಡ್ ಮಾಡಿಕೊಂಡು ಚಂಚಲ ಮತ್ತು ಅನಿಕೇತ್ ಆಟ ಆಡೋದಕ್ಕೆ ಗೌರಿ ಬಲಿ ಆಗ್ತಾಳೆ ಅನ್ನೋದೇ ಈ ಸಂಚಿಕೆ ಆಗಿದೆ. ಸೊ ಇಲ್ಲಿ ಅನಿಕೇತ್ ಮತ್ತು ತಾಯಿ ಚಂಚಲ ಯಾವ ರೀತಿ ಪಿನ್ ಇಡ್ತಾರೆ ಅಂದರೆ ಸರಿತಂಗೆ ವಿವೇಕು ಗೌರಿ ಜೊತೆ ಹೋಗಿದ್ದಾನೆ ಅಂತ ಮೊದಲೇ ಕೋಪ ಹತ್ತಿರುತ್ತೆ. ಇನ್ನು ಈ ಕಡೆ ಅತ್ತೆ ಮಾವನ ಜೊತೆ ಮಾತಾಡಿ ಅವರು ಸಹ ಸರಿತನ ಮೇಲೇ ದೂರ ಮಾಡ್ತಾರೆ. ಯಾಕೆಂದರೆ ಮಗನ ಯಾವಾಗಲೂ ಕೈಯಲ್ಲಿ ಬಿಗ್ದು ಹಿಡ್ಕೊಳ್ಬಾರ್ದು ಸರಿತಾ, ಅವ್ನ ಮದುವೆ ಆದಮೇಲೆ ಅವ್ರ ಸಂಸಾರ ಅಂತ ಬಿಡಬೇಕು ಅಂತ. ಆ ಒಂದು ಕೋಪದಲ್ಲಿ ನನ್ನ ಮಗ ಆ ರೀತಿ ಎಲ್ಲ ಮಾಡಲ್ಲ, ಅವ್ನ ಮನೇಲಿ ಇರಲ್ಲ ಅಂತ ಹೇಳಿದಾಗ ಚಂಚಲ ಬಂದು ಅವಳು ಅಲ್ಲೇ ಅವನ್ನ ಡ್ರಾಪ್ ಮಾಡಿಬಿಟ್ಟಿರ್ತಾಳೆ. ಅಂದರೆ ಅವಳು ಅಲ್ಲೇ ಇರಿಸ್ಕೊಂಬಿಟ್ಟಿರ್ತಾಳೆ. ಕೋಟಿ ಬೆಲೆ ಬಾಳ್ತಾನೆ ನಮ್ಮ ವಿವೇಕು. ಈ ಗೌರಿ ಪ್ಲಾನ್ ಮಾಡಿ ಅವ್ರ ಮನೆಯಲ್ಲೇ ಇರೋ ಥರ ಮಾಡ್ಕೊಂಡ್ರೆ ಏನು ಮಾಡ್ತೀರಾ ಅದಕ್ಕೆ ನೀವು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನನ್ನ ಮಗ ಏನು ಆ ರೀತಿ ಅಲ್ಲ, ಅವನಿಗೂ ಬುದ್ಧಿ ಇದೆ ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಹೇಳ್ತಾರೆ. ಅಯ್ಯೋ ಅದಕ್ಕೆ ನೀವು ಈ ರೀತಿ ಹೇಳ್ತೀರಾ, ಗೌರಿ ಏನು ಸಾಮಾನ್ಯದೊಳ, ನಿಮ್ಮ ಮೇಲೇ ನಿಮ್ಮ ಅತ್ತೆ ಅಪ್ಪ ಅಮ್ಮನ್ನ ಎತ್ಕಟ್ಬಿಟ್ಲು, ಇನ್ನು ವಿವೇಕ್ನ ಬುಟ್ಟಿಗೆ ಹಾಕೋಣಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಏನು ಹೇಳ್ತೀನೋ ನೋಡಿ, ಅವಳು ಬರೋ ಅಷ್ಟರಲ್ಲಿ ವಿವೇಕ್ ಕೈಲಿ ಎಂತೆಂಥ ಕೆಲಸ ಮಾಡಿಸ್ತಾಳೆ ಅಂತೇಳ್ಬಿಟ್ಟು ಈ ಚಂಚಲ ಸರಿತಂಗೆ ಪಿನ್ನ ಇಟ್ಬಿಡ್ತಾಳೆ. ಇನ್ನು ಈ ಸರಿತಾ ಇದ್ದೋಳು ಹಾಗಿದ್ರೆ ನನ್ನ ಮಗ ವಿವೇಕ್ ಅವಳ ಜೊತೆನೇ ಇದ್ದಾನ ಅಂತೇಳ್ಬಿಟ್ಟು ತಲೆಗೆ ಹುಳ ಬಿಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಗೌರಿ ಮತ್ತು ವಿವೇಕು ಈ ಕಡೆ ತಂಗ್ಲನ್ನ ತಿನ್ಬೇಕು ವಿವೇಕು ಅಂತ ಹಠ ಮಾಡ್ತಿದ್ರೆ, ನಾನು ತಿನ್ಬೇಕಾ, ಮೊದಲು ನೀನು ತಿನ್ನು ಅಂತೇಳ್ಬಿಟ್ಟು ತಿನ್ಸಕ್ಕೆ ಹೋಗಿ ಹಠ ಮಾಡಿಸ್ತಾ ಇರ್ತಾರೆ. ಅದನ್ನ ನೋಡಿ ಈ ಕಡೆ ಪಾಪ ವೀರಣ್ಣ ನಮ್ಮ ಕಾಂತಲಕ್ಷ್ಮಿ ಖುಷಿ ಪಡ್ತಾ ಇರ್ತಾರೆ, ಈಗಾರು ಚೆನ್ನಾಗಿದ್ದಾರಲ್ಲ ಅಂಥೇಳಿ. ಇನ್ನು ಕಾಂಟ್ರಾಕ್ಟ್ ಲೆಟರ್ಗೆ ಸಾಕ್ಷಿಯಾಗಿ ವಿವೇಕ್ ಅವರು ಸಹ ಸೈನ್ ಹಾಕ್ತಾರೆ. ನಾನು ಸೈನ್ ಹಾಕಿದ್ರೆ ಈ ತಂಗ್ಲನ ನಾನು ತಿನ್ನಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಹೌದಾ ಸರಿ ಆಯಿತು ಅಂದ್ಬಿಟ್ಟು ಸೈನ್ ಹಾಕಿದ್ಮೇಲೆ ಇವನ್ನ ತಿನ್ನಲೇಬೇಕು, ಇಲ್ಲ ಅಂದರೆ ಆ ವಿಡಿಯೋ ತೋರಿಸ್ಬಿಡ್ತೀನಿ ಅಪ್ಪ ಅಮ್ಮಂಗೆ ಅಂದ್ಬಿಟ್ಟು ಗೌರಿ ಮತ್ತೆ ಹೇಳ್ತಾ ಇರ್ತಾಳೆ. ಅಯ್ಯೋ ಹಂಗೇನಾದರೂ ಮಾಡಿಬಿಟ್ಟು ಸುಮ್ಮನೆ ಇದ್ದರೆ ಸರಿ, ನಾನು ಇಲ್ಲಿಂದ ಫಸ್ಟ್ ಓಡೋಗ್ಬಿಡ್ತೀನಿ ಅಂತ ವಿವೇಕ್ ಆಚೆ ಬರ್ತಾ ಇದ್ದವರು ಸಡನ್ನಾಗಿ ಬಂದು ಮಣ್ಣಿಗೆ ಕಾಲಿಕ್ಬಿಡ್ತಾರೆ. ಇನ್ನು ಕೆಸರು ಮಣ್ಣಾಗಿರೋದ್ರಿಂದ ವಿವೇಕ್ಗೆ ಅಲ್ಲಿಂದ ಕಾಲು ಸಹ ಎತ್ತಕ್ಕಾಗ್ತಾರಲ್ಲ, ಶೂ ಎಲ್ಲ ಅಲ್ಲೇ ಬಿಗಿಯಾಗಿ ಹಿಡ್ಕೊಂಬಿಟ್ಟಿರುತ್ತೆ. ಇನ್ನು ಕಾಂತ ವೀರಣ್ಣ ಎಲ್ಲ ಅಯ್ಯೋಳಿ ಅಂದರೆ ಇದೇನು ಹಿಂಗೆ ಮಾಡ್ಕೊಬಿಟ್ರಾ, ನೋಡಲಿಲ್ವ ನೀವು ಅಂದಾಗ, ಅಲ್ಲ ಏನಿದು ಈ ಮಣ್ಣು ಹಿಂಗಿದೆಯಲ್ಲ, ಕಾಲೇ ಎತ್ತಕ್ಕಾಗ್ತಿಲ್ಲ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಯ್ಯೋ ಇದು ಜೇಡಿ ಮಣ್ಣು ಹೊಳಿ ಅಂದರೆ ಅಷ್ಟು ಸುಲಭವಾಗಿ ಕಾಲನ್ನ ಬಿಡೋಕ್ಕಾಗಲ್ಲ, ನಿಮಗೆ ಬೇರೆ ರೂಢಿ ಇಲ್ಲ ಅಲ್ವಾ, ಗೌರಿ ಹೋಗಿ ಏನು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಕಾಂತ ಹೇಳ್ತಾರೆ. ನನ್ನ ಕೈ ಹಿಡ್ಕೊಳ್ರಿ, ನಾನು ಹೆಲ್ಪ್ ಮಾಡ್ತೀನಿ ಅಂದಾಗ ನಿನ್ನ ಕೈಯ ನಾನು ಹಿಡ್ಕೊಳ್ಳಲ್ಲ ಅಂದಾಗ ಸರಿ ಬಿಡಿ ಆಯಿತು ವಿಡಿಯೋ ತೋರಿಸ್ತೀನಿ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅಯ್ಯೋ ಯಾರು ಹೇಳಿದ್ದು, ಬಾ ನಾನು ಕಾಪಾಡು, ನೀನು ಬಂದಿಲ್ಲ ನನ್ನನ್ನು ಕರ್ಕೊಬಾ ಅಂದಾಗ ಅಯ್ಯೋ ಹೋಗಮ್ಮ ಅಳಿ ಅಂದರು, ಒಬ್ಬರೇ ಪಾಪ ಮಣ್ಣು ತುಳಿತಾ ಇದ್ದಾರೆ, ನೀನು ಹೋಗು ಅಂತೇಳ್ಬಿಟ್ಟು ಹೇಳ್ತಾರೆ. ಗೌರಿ ಈ ಕಡೆ ವಿವೇಕ್ ಕೈ ಹಿಡ್ಕೊಂಡು ಆ ಮಣ್ಣಿಗೆ ತುಳಿತಾ ಇರೋದನ್ನ ಈ ಕಡೆ ಅನಿಕೇತ್ ಚೇಲಾಗಳಿರ್ತಾರಲ್ಲ ಅವರು ವಿಡಿಯೋ ಮಾಡಿಕೊಂಡು ಅನಿಕೇತ್ಗೆ ಕಳಿಸ್ತಾರೆ. ಇನ್ನು ಇದೇ ದೊಡ್ಡ ವಿಚಾರ ಅಂತೇಳ್ಬಿಟ್ಟು ಅನಿಕೇತು ಚಂಚಲಂಗೆ ಕಳಿಸ್ತಾನೆ. ಇನ್ನು ಗೌರಿ ಇದ್ದೋಳು, ಏನ್ರಿ ಈ ಥರ ಒಂದು ನಿಮಗೆ ಆಸೆ ಇತ್ತು ಅಂತಲೇ ನಂಗೆ ಗೊತ್ತಿರಲಿಲ್ಲ ರೀ, ನಿಮಗೂ ಈ ಥರ ಮಣ್ಣಲ್ಲಿ ತುಳಿಯೋಕ್ಕೆ ಆಸೆ ಇತ್ತಾ, ಅದಕ್ಕೆ ಈ ರೀತಿ ಬಂದುಬಿಟ್ರೆ ಅಂದಾಗ, ನೋಡು ಸುಮ್ಮನೆ ಇದ್ರೆ ಸರಿ, ನಾನು ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ, ಈ ಮಣ್ಣಿಂದ ಹೆಂಗೆ ಆಚೆ ಬರಬೇಕು ಹೇಳ್ತೀಯಾ ಇಲ್ವಾ ಅಂದಾಗ, ಅಯ್ಯೋ ನಾನೇನು ಮಾಡಿದ್ರಿ, ನೀವು ತಾನೇ ಮಣ್ಣಲ್ಲಿ ನಿಂತಿರೋದು, ಈಗ ನನ್ನನ್ನು ಭದ್ರವಾಗಿ ಇಟ್ಕೊಳ್ಳಿ ನಾನು ಹೇಳ್ತೀನಿ ಅಂದಾಗ, ಏನು ನಿನ್ನ ಹಿಡ್ಕೋಬೇಕಂದಾಗ, ಹೌದು ರೀ ಸೊಂಟನ ಭದ್ರವಾಗಿ 2 ಕೈಯಲ್ಲೇ ಇಟ್ಕೊಳ್ಳಿ, ನಾನು ಹೇಳ್ದಂಗೆ ಕೇಳ್ತಿದ್ರೆ ನಿಧಾನ ಕಾಲು ತೆಗಿಬೋದು ಅಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಅಯ್ಯೋ ಏನು ಕರ್ಮನೋ, ಇನ್ನು ಏನು ಮಾಡಬೇಕು ಅಂದಾಗ ರೀ ಇನ್ನು ಕಾಣ್ತಾ ಇದ್ದವಳು ಈ ಥರ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಗೌರಿ ಮತ್ತು ಅಳಿಯಂದ್ರು ಈ ಥರ ಖುಷಿಯಾಗಿರೋದು ನೋಡೋಕ್ಕೆ ಚೆಂದ ಅಂದ್ಬಿಟ್ಟು ಇವರಿಬ್ಬರು ಸಹ ಖುಷಿ ಪಡ್ತಿದ್ರೆ, ಇನ್ನು ಆ ಕಡೆ ವಿಡಿಯೋನ ಮಾಡ್ಕೊತಾ ಇರ್ತಾರೆ. ಗೌರಿ ಇದ್ದೋಳು ನಿಧಾನಕ್ಕೆ ಕಾಲೆತ್ತಿ ಅಂತೇಳ್ಬಿಟ್ಟು ವಿವೇಕ್ನ ಮಣ್ಣಿಂದ ಆಚೆ ಕರ್ಕೊಂಬರ್ತಾಳೆ ಹಂಗೆ. ಆದರೆ ವಿಡಿಯೋ ಮಾಡಿ ಆಗಲೇ ಚಂಚಲ ಬಂದು ಅದಕ್ಕೆ ದೊಡ್ಡದಾಗೇನೋ ಹೇಳ್ತಿದ್ರಲ್ಲ, ಗೌರಿ ಮನೆಯಿಂದ ವಿವೇಕ್ ಆಲೆ ಬಂದ್ಬಿಟ್ಟಿದ್ದಾನೆ ಅಂತ. ಇಲ್ಲಿ ನೋಡಿ ಗೌರಿ ಮಣ್ಣಲ್ಲಿ ವಿವೇಕ್ನೂ ಹಾಕ್ಕೊಂಡು ತುಳಿಸ್ತಾ ಇದ್ದಾಳೆ, ಎಂಥ ಪರಿಸ್ಥಿತಿ ಬಂತು, ಶಿಟ್ ಯಪ್ಪ, ಈ ಥರನ ಕೋಟಿ ಇರೋನು ಹೋಗಿ ಮಣ್ಣು ತುಳಿತಾ ಇದ್ದಾನೆ ಅಂದರೆ ಯಾವ ರೀತಿ ಮೈಂಡ್ ವಾಶ್ ಮಾಡಿರಬೇಕು ಅಂತೇಳ್ಬಿಟ್ಟು ಚಂಚಲ ಸರಿತಂಗೆ ಉರಿಯೋ ಬೆಂಕಿಗೆ ತುಪ್ಪನ ಸುರಿದ್ಬಿಡ್ತಾಳೆ. ಇನ್ನು ಸರಿತಂಗೆ ಫುಲ್ಲು ಕೋಪ ಬಂದು ಇದನ್ನು ತಗೊಂಡೋಗಿ ತಾತ ಅಜ್ಜಿ ಮುಂದೆ ಇಡ್ತಾಳೆ. ನನ್ನ ಮಾತು ಕೇಳಿದ್ರ ನೀವು, ನೋಡ್ರಿ ಏನು ಮಾಡ್ತಾ ಇದ್ದಾಳೆ, ದೊಡ್ಡದಾಗಿ ಅವಳು ಕಲೆಗೆ ಬೆಲೆ ಕೊಡಬೇಕು ಅಂತ ಹೇಳಿದ್ರಲ್ಲ ಮಾವ, ಇಲ್ಲಿ ನೋಡಿ ಅಂತೇಳ್ಬಿಟ್ಟು ಸರಿತಾ ವಿಡಿಯೋನ ತೋರಿಸ್ತಾಳೆ. ಏನಾಯಿತು ಸರಿತಾ, ಅದಕ್ಕೆ ಯಾಕೆ ಹಿಂಗೆ ಆಡ್ತಿದ್ವಿ ಅಂದಾಗ, ನೋಡಿ ನನ್ನ ಮಗ ಯಾವತ್ತಾದರೂ ಮಣ್ಣಲ್ಲಿ ಈ ರೀತಿ ಅವನು ಓಡಾಡಿದ್ನ, ಈ ರೀತಿ ಪರಿಸ್ಥಿತಿ ಅವನಿಗೆ ಬಂದಿದೆ ಅಂದರೆ ಈ ಗೌರಿಯಿಂದನೇ ಅಂದ್ಬಿಟ್ಟು ಈ ಕಡೆ ಸರಿತಾ ಫುಲ್ಲು ಕೋಪ ಮಾಡ್ಕೊಂಡು ರೂಮ್ ಸೇರಿಬಿಡ್ತಾರೆ. ಇನ್ನು ವಿವೇಕ್ ಅಲ್ಲಿಂದ ಕಾಲು ತೊಳ್ಕೊಂಡು ಆಫೀಸ್ಗೆ ಹೋಗ್ತಾರೆ. ಇನ್ನು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಗೌರಿನೂ ಮನೆಗೆ ಬರ್ತಾಳೆ. ಅಷ್ಟರಲ್ಲಿ ಸರಿತಾ ದೊಡ್ಡ ಯುದ್ಧ ಮಾಡೋಕ್ಕೆ ನಿಂತಿರ್ತಾರೆ. ಏನಮ್ಮ ಮಹಾರಾಣಿ, ನನ್ನ ಮಗನ ಕೈಲಿ ಚೆನ್ನಾಗಿ ಮಣ್ಣು ತುಳಿಸ್ತಾ ಅಂದಾಗ, ಮಣ್ಣ ಅತ್ತೆ ಯಾರು ಹೇಳಿದ್ದು ಅಂದಾಗ, ನಾಟಕ ಜಾಸ್ತಿ ಆಡಬೇಡ, ನೀನು ಏನೇ ಮಾಡಿದ್ರು
ನನಗೆಲ್ಲ ಗೊತ್ತಾಗುತ್ತೆ ಅಂದಾಗ ಅಯ್ಯೋ ಇಲ್ಲ ಅಂದಾಗ ನೋಡಿ ಇಲ್ಲಿ ವಿಡಿಯೋ ಅಂತ ತೋರ್ಸಾಗ ಓ ಅವರು ಬೇಗ ಬರೋಕ್ಕೆ ಬಂದು ಕಾಲಿಟ್ಬಿಟ್ರು, ಆಮೇಲೆ ತೊಳ್ಕೊಂಡು ಅದನ್ನು ಆಫೀಸ್ಗೆ ಹೋದ್ರು ಅಂದಾಗ ಮತ್ತೆ ಸುಳ್ಳು, ನನ್ನ ಮಗನ ಕೈಲಿ ಇನ್ನೂ ಏನೇನೆಲ್ಲ ಕೆಲಸ ಮಾಡಿಸಿದ್ಯಾ, ಇಲ್ಲಿ ನಾನಿರಬೇಕು ಇಲ್ಲ ನೀನಿರಬೇಕು ಅಂತೇಳ್ಬಿಟ್ಟು ಈ ಸರಿತಾ ಹೇಳ್ತಾಳೆ. ಕೋಪದಲ್ಲಿ ಬಂದು ಗೌರಿ ಕೆನ್ನೆಗೂ ಹೊಡೆದ್ಬಿಡ್ತಾಳೆ. ನಾನು ನೋಡ್ತಾನೆ ಇದ್ದೀನಿ, ನನ್ನ ಮಗನ್ನ ಏನು ಗೊಂಬೆ ಥರ ಆಟ ಆಡಿಸ್ತಾ ಇದೆಯಾ ನೀನು, ಅಲ್ಲ ನನ್ನ ಮಗ ನಿನ್ನ ಇಷ್ಟಪಟ್ಟು ಮದುವೆನೇ ಆಗಿಲ್ಲ ಅಂಥದ್ರಲ್ಲಿ ನನ್ನ ಮಗನ್ನ ಈ ರೀತಿ ಮಾಡಿಸಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ, ನಿನ್ನ ಕಡೆ ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೆ ಅಂತ ಈ ಮಟ್ಟಕ್ಕೆ ಮೆರೆಯೋದ ಅಂದಾಗ ಅನಿಕೇತ್ ಚಂಚಲ ಇದ್ದವರು ನೋಡು ಯಾವ ರೀತಿ ಫ್ಯಾಮಿಲಿ ಡ್ರಾಮಾ ಇದೆ, ವಾವ್ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಮ್ಮ, ಈ ಥರ ನಡೀತಿರೇ ನಮಗೂ ಇಲ್ಲಿರೋಕ್ಕೆ ಒಂದು ದಾರಿ ಆಗೋದು ಅಂದ್ಬಿಟ್ಟು ಅನಿಕೇತ್ ಹೇಳ್ತಾ ಇರ್ತಾನೆ. ಈ ಮೋನಿಕಾ ಇದ್ದವಳು ಈ ಗೌರಿಗೆ ಹಂಗೆ ಆಗಬೇಕು, ದೊಡ್ಡದಾಗ ಅಪ್ಪ ಅಮ್ಮ ಅಂತ ಹೋಗ್ಬಿಡ್ತಾಳೆ ಅಂದ್ಬಿಟ್ಟು ಅವಳು ಸಹ ಮಾತಾಡ್ಕೊತಿರ್ತಾಳೆ ಹೇಳಿ ಥರ. ಗೌರಿ ಇದ್ದವಳು ಅತ್ತೆ ನಾವೇನು ತಪ್ಪು ಮಾಡಿಲ್ಲ, ವಿವೇಕರ್ ಕಾಲು ಮಣ್ಣಾಗಿತ್ತು ಅಂದಾಗ ಅಷ್ಟರಲ್ಲಿ ವಿವೇಕ್ ಬಂದು ಏನು ನಡೀತಾ ಇದೆ ಅಂದಾಗ ವಿವೇಕ್ ಬಾರೋ ಮಣ್ಣಲ್ಲಿ ನೀನು ತುಂಬ ಕೆಲಸ ಮಾಡ್ದೇನೋ ಅಂತೇಳ್ಬಿಟ್ಟು ಸರಿತಾ ಕಾಲು ಮಕ ಎಲ್ಲ ನೋಡ್ತಾ ಇರ್ತಾರೆ. ಅಯ್ಯೋ ಅಮ್ಮ ಇಲ್ಲ ಅಂದಾಗ ಇಲ್ಲ ನಂಗೆ ಗೊತ್ತು ಇವಳು ನಿನ್ನ ಮಣ್ಣಲ್ಲೂ ಕೆಲಸ ಮಾಡಿಸ್ಬಿಟ್ಟಿರ್ತಾಳೆ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಅಮ್ಮ ಬೈ ಚಾನ್ಸ್ ಆಗಿ ಕಾಲು ಮಣ್ಣಲ್ಲಿ ಇಟ್ಟೆ ಅಷ್ಟೇ, ಅದನ್ನ ಯಾರೋ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅಂದರೆ ನಮ್ಮ ಕುಟುಂಬನ ಹೊಡಿಬೇಕು ಅಂತಲೇ ಯಾರೋ ಈ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ, ಇಂಥವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅದು ಯಾರು ಈ ಕೆಲಸ ಮಾಡ್ತಾ ಇದ್ದಾರೋ ಅವ್ರನ್ನ ಕಂಡು ಹಿಡಿತೀನಿ ಅಂದ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಇನ್ನು ಈಗ ಸಂಚಿಕೆ ಮುಗ್ದಿದೆ, ನೋಡೋಣ ವಿವೇಕ್ ಕಂಡು ಹಿಡಿತಾರ ಅನಿಕೇತ್ ಅಂತಂದ್ಬಿಟ್ಟು. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.